ವೆಂಕಿ ಏ ವೆಂಕಿ ನಿನ್ನೆ ಬಾ ಅಂದ್ರೆ ಇವತ್ತು ಬಂದಿದೀಯಾ? ಓ ಅಂಗಡಿಯಲ್ಲಿ ಕೆಲಸ ಬಾಳ ಆಯ್ತಾ? ಓ ಗಂಡು ಬಂದಿದ್ನಲ್ಲ ಏನಾಯ್ತು ಅಂತನಾ? ಅದನ್ನ ನನ್ನನ್ನೇನ್ ಕೇಳ್ತೀಯ? ಚೆಲ್ವಿನ್ ಕೇಳು. ಚೆಲ್ವಿ ಒಳಗಿದಾಳು, ಒಳಗೆ ಹೋಗ್ ಮಾತಾಡ್ಸು. ಚೆನ್ನಾಗಿದ್ದ. ಏನಿಷ್ಟನೋ ಏನೋ, ನಾನು ಹಗ್ಲು ರಾತ್ರಿ ಕಷ್ಟಪಟ್ಟು ದುಡ್ಡನ್ನ ಕೂಡಿಕ್ತೀವಿ ನಮ್ಮ ಅವನ್ ಕಣ್ಣು ಆಪರೇಷನ್ ಮಾಡಿಸ್ಬೇಕು ಅಂತ. ಅಂಥದ್ನ ಅವನು ಬಂದಿದ್ನಲ್ಲ, ಅವನು ನನ್ನ ಮದುವೆ ಆಗ್ಬೇಕು ಅಂದ್ರೆ ನಾನು ಅವನಿಗೆ ಲಂಚ ಕೊಡ್ಬೇಕಂತೆ. ಲಂಚ ಅಂದ್ರೆ ವರದಕ್ಷಿಣೆ. ವರದಕ್ಷಿಣೆ ನಿನ್ನೆ ಎಲ್ಲ ಬೆಲ್ಲದ ತರ ಸಿಹಿಯಾಗಿ ಮಾತಾಡ್ದ. ಆಮೇಲೆ ಮನೆಗೆ ಹೋದ್ಮೇಕೆ ವರದಕ್ಷಿಣೆ ಕೊಟ್ರೇನೆ ಮದ್ವೆ ಆಗೋದು ಅಂತ ಹೇಳ್ ಕಳ್ಸವನೆ. ಏನಾದ್ರೂ ಈ ಕಡೆ ಬರ್ಬೇಕಲ್ಲ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ನೋಡಕ್ ಚೆನ್ನಾಗಿದ್ರೆ ಸಾಲದು, ಮನ್ಸು ಚೆನ್ನಾಗಿರ್ಬೇಕು ನಿಂತರ. ಇದಕ್ಕೆ ನಾನು ಯಾವಾಗ್ಲೂ ಬಡ್ಕೊಳ್ಳೋದು ನನ್ ಮದುವೆ ಆಗಕ್ಕಿಲ್ಲ ಅಂತ. ಆದ್ರೆ ನಮ್ಮವ್ವ ನನ್ ಮಾತೇ ಕೇಳಕ್ಕಿಲ್ಲ ಅಂತಾಳೆ. ಇಷ್ಟೆಲ್ಲ ಆದ್ಮೇಕೆ ಹೆಂಗ್ ಮದ್ವೆ ಆಗಕ್ಕಾಯ್ತದೆ ನೀನೇ ಹೇಳು. ಮುಂಚೆನೆ ದುಡ್ಡು ಬೇಕು ಅಂತ ಕೇಳ್ದವನು ಮದ್ವೆ ಆದ್ಮೇಲೆ ದುಡ್ಡು ತಗೋಬಾ ಅಂತ ಹಿಂಸೆ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ನಮ್ಮ ಅವ್ವನ್ ಕಣ್ಣು ಆಪರೇಷನ್ ಆಗೋವರೆಗೂ ನಾನು ಮದುವೆ ಆಗ್ಬಾರ್ದು ಅಂತ ನಿರ್ಧಾರ ಮಾಡೀವ್ನಿ. ಸಿಗ್ತಾನೋ ಬಿಡ್ತಾನೋ ಆ ವಿಷಯ ಇವಾಗ ಬೇಡ. ಮೊದ್ಲು ನಾನು ನನ್ನ ಅಂಗಡಿನ ದೊಡ್ಡದ್ ಮಾಡ್ಬೇಕು. ಅದಕ್ಕೆ ಅಂತ ಮಾರ್ಕೆಟ್ಗೆ ಹೋಗಿ ಒಂದ್ ಜಾಗ ನೋಡ್ಕೊ ಬಂದೀವ್ನಿ. ಎಲ್ಲ ಸೆಟ್ ಆದ್ರೆ ನಾನು ಅಲ್ಲೇ ವ್ಯಾಪಾರ ಮಾಡ್ತೀನಿ. ದುಡ್ಡು ಸಂಪಾದನೆ ಮಾಡಿ ಅವನ್ ಕಣ್ಣು ಆಪರೇಷನ್ ಮಾಡಿಸ್ತೀನಿ. ಆಮ್ಯಾಕೆ ಮದುವೆ ಗಿದ್ವೆ ಎಲ್ಲ. ಕುತ್ತಿಗೆಯಲ್ಲಿರೋ ತಾಳಿ ಬಗ್ಗೆ ಅಮ್ಮಂಗೆ ಹೇಗೆ ಗೊತ್ತಾಯ್ತು? ಅವರಷ್ಟು ಕಾಳಜಿಯಿಂದ ತಾಳಿ ಎತ್ತಿ ಒಳಗೆ ಹಾಕು ಅಂತ ಹೇಳಿದ್ರು ಅಂದಮೇಲೆ ನನ್ನ ಕುತ್ತಿಗೆಯಲ್ಲಿರೋ ತಾಳಿ ಬಗ್ಗೆ ಅವ್ರಿಗೆ ಮೊದಲೇ ಗೊತ್ತಿತ್ತು. ಆದರೆ ಇಷ್ಟು ದಿನ ಅದನ್ನು ಯಾಕೇನು ಕೇಳಲಿಲ್ಲ. ಈಗ ನನ್ನನ್ನೇನಾದರೂ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡಲಿ? ಯಾವ ವಿಷಯ ಯಾರು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ನೋ ಅದು ಅಮ್ಮನಿಗೆ ಗೊತ್ತಾಗೋಗಿದೆ. ಈಗ ಅವ್ರು ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ? ಅಮ್ಮನಿಗೆ ಈ ವಿಷಯ ಗೊತ್ತಿದೆ ಅಂದಮೇಲೆ ಮನೆಯವ್ರಿಗೆ ಗೊತ್ತಾಗದೇ ಇರುತ್ತಾ? ಇಲ್ಲ, ಮನೆಯವ್ರಿಗೆ ಗೊತ್ತಿದ್ದಿದ್ರೆ
ಮನೆ ಈ ರೀತಿ ಶಾಂತವಾಗಿರ್ತಿರ್ಲಿಲ್ಲ. ಅಮ್ಮ ಯಾರಿಗೂ ಏನೂ ಹೇಳಿಲ್ಲ. ಆದರೆ ಅವ್ರು ನನ್ನನ್ನೇ ಏನಾದರೂ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡಲಿ? ಭಾವನಾ, ಭಾವನಾ, ಅಯ್ಯೋ, ಅಮ್ಮ ಬೇರೆ ಕರೀತಾ ಇದ್ದಾರೆ. ನಾನು ಹೇಗೆ ಅವ್ರಿಗೆ ಮುಖ ತೋರಿಸ್ಲಿ? ಎಲ್ಲ ವಿಷಯ ಗೊತ್ತಿರೋ ಅಮ್ಮನಿಗೆ ನಾನೇನಾದರೂ ಸುಳ್ಳು ಹೇಳಿದ್ರೆ ಅವ್ರು ನಂಬ್ತಾರ? ಏನು ಮಾಡಲಿ, ನಾನು ಏನು ಮಾಡಲಿ? ಭಾವನಾ, ನೀನೇ ನನ್ನನ್ನು ಕಾಪಾಡಬೇಕಪ್ಪ. ಭಾವನಾ, ನಿನ್ನೆ ಒಣಗಿಸಿರೋ ಬಟ್ಟೆ ಎಲ್ಲ ಹಾಗೇ ಇದೆ. ಅದನ್ನು ಸ್ವಲ್ಪ ಮಡ್ಚಿಡಮ್ಮ. ನೋಡಮ್ಮ, ನಿಮ್ಮ ಅಪ್ಪಂದು ಒಂದೆರಡು ಪ್ಯಾಂಟ್ ಶರ್ಟ್ ಇದೆ, ಅದನ್ನು ಐರನ್ ಮಾಡಿಡು. ಇವತ್ತು ಒಗ್ದಿರೋ ಬಟ್ಟೆ ಇದೆ, ಅದನ್ನು ಒಣಗಾಕಿ ಬರ್ತೀನಿ. ಆಮೇಲೆ ಅಜ್ಜಿಗೆ ಸ್ವಲ್ಪ ಮಜ್ಜಿಗೆ ಮಾಡಿಕೊಡಮ್ಮ. ಯಾಕೋ ಕಣ್ಣೆಲ್ಲ ಉರಿತಾ ಇದೆ ಅಂತಿದ್ದಾರೆ. ಬನ್ನಿ ಬನ್ನಿ ಜಯಂತ್ ಅವರೇ. ಅಂದ್ಕೊಂಡಿದ್ದಕ್ಕಿಂತ ಭಾಳ ಬೇಗ ಬಂದ್ಬಿಟ್ರಿ. ಅರೆ, ನೀವು ಫೋನ್ ಮಾಡಿ ತುಂಬ ಒಳ್ಳೇದಾಯ್ತು ಸರ್. ನಾನು ಇದೇ ಹತ್ತಿರ ದೂರದಲ್ಲಿದ್ದೆ ಅಂತ ಹೇಳಿದ್ನಲ್ಲ, ಇಲ್ಲೇ ಹೋಗಿದ್ರೆ ಮತ್ತೆ ನಾಳೆ ಬರಬೇಕಾಗಿತ್ತು ನಾನು. ಇದನ್ನೇ ಋಣಾನ್ ಬಂದ ಅನ್ನೋದು. ಒಳ್ಳೆ ಕೆಲಸ ಆಗೋದಿದ್ರೆ ನೋಡಿ ಎಷ್ಟೆಷ್ಟು ಬೇಗ ಆಗುತ್ತೆ. ಹೇಳೋದು ಸರಿ ಸರ್. ಸರ್ವೇರ್ ಬಂದು ಎಲ್ಲ ಅಳತೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿ ಹೋಗಿದ್ದಾರೆ. ಓಕೆ ನೀವು ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ ಸರ್. ನಂಬಿಕೆ ಅಂತ ಮಾತಾದಮೇಲೆ ಮತ್ತೆ ಚೆಕ್ ಮಾಡೋ ಅವಶ್ಯಕತೆ ಏನಿಲ್ಲ. ಎಲ್ಲ ಕೆಲಸಗಳು ಇಷ್ಟು ಬೇಗ ಸುಸೂತ್ರವಾಗಿ ಆಗ್ತಿದೆಯಲ್ಲ ಅಂತ ಖುಷಿ ನೋಡಿ ನನಗೆ. ನೀವು ಹೇಳಿದಾಗೆ ಡಾಕ್ಯುಮೆಂಟಿಗೆ ಸೈನ್ ಮಾಡಿಸಿದ್ದೀನಿ, ನೋಡ್ಕೊಂಡ್ಬಿಡಿ. ಹಾಗೆ ಇನ್ನೇನಾದರೂ ಬೇಕಾದರೆ ನಿಮ್ಮ ಲಾಯರ್ ಕೇಳಿ ಹೇಳಿ, ವ್ಯವಸ್ಥೆ ಮಾಡ್ತೀನಿ. ಸರ್, ನೀವತ್ತು ಸೈನ್ ಮಾಡಿಸೋದು ಕಷ್ಟ ಆಗಲ್ಲ ಅಂತ ಹೇಳಿದಾಗ ಸ್ವಲ್ಪ ಭಯ ಆಗಿತ್ತು. ಆದರೆ ನೋಡಿ, ಈ ಕೆಲಸನೂ ಬೇಗ ಆಗೋಯ್ತು. ಮತ್ತು ಲಾಯರ್ ಹತ್ರ ನನಗೆ ಗೊತ್ತಿರೋ ಹಾಗೆ ಇದೊಂದೇ ಡಾಕ್ಯುಮೆಂಟ್ ಬೇಕಿದ್ದಿದ್ದು. ಬಟ್ ನೀವು ಹೇಳಿರೋ ಹಾಗೆ ಲಾಯರ್ಗೆ ಒಂದ್ಸಲಿ ಫೋನ್ ಮಾಡಿ ವಿಚಾರಿಸಿ ನಿಮ್ಗೆ ತಿಳಿಸ್ತೀನಿ ಸರ್. ಸರಿ, ಒಳ್ಳೆ ಕೆಲಸಕ್ಕೆ ಯಾಕೆ ನಿಧಾನ ಆಗಬೇಕು ಅಂತ ಬೇಗ ಬೇಗ ಮಾಡಿಸ್ಬಿಟ್ಟೆ. ರೈಟ್ ಸರಿ, ಹಾಗಾದ್ರೆ ತಗೊಳ್ಳಿ, ನಾನು ಇನ್ನು ಹೊರಡ್ತೀನಿ. ಬರಲೇ? ಬೇಡ, ಬನ್ನಿ, ದಯವಿಟ್ಟು ನಾನು ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಅಯ್ಯೋ ಬೇಡ ಬೇಡ, ನೀವು ನಿಮ್ಮ ಅತ್ತೆ ಮನೆಗೆ ಅಂತ ಬಂದಿದ್ದೀರಾ, ಹೀಗೆ ವ್ಯಾಯಾಮ ಆದಂಗೆ ಆಗುತ್ತೆ, ನಡ್ಕೊಂಡು ಹೋಗ್ತೀನಿ. ಸರ್ ನೋಡಿ, ನೀವು ಹಿರಿಯರು, ನಿಮ್ಮನ್ನು ಹೀಗೆ ನಡೆಸ್ಕೊಂಡು ಕಳಿಸೋದು ನನಗೆ ಸೂಕ್ತ ಅನ್ನಿಸ್ತಿಲ್ಲ. ದಯವಿಟ್ಟು ಬನ್ನಿ, ಕೂತ್ಕೊಳ್ಳಿ, ನಾನು ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಆಗಲಿ, ಬನ್ನಿ ಸರ್. ಅಮ್ಮ, ನೀನೇನು ಮಾತಾಡದೆ ಹೀಗೆ ಮೌನವಾಗಿದ್ರೆ ನನಗೆ ಭಯ ಆಗುತ್ತಮ್ಮ. ನೋಡು, ಎಲ್ಲ ವಿಷಯ ನಿಂಗೆ ಗೊತ್ತಿದೆ ಅಂತ ನನಗೆ ಗೊತ್ತು. ಆದರೆ ಅದ್ರ ಬಗ್ಗೆ ಏನು ಕೇಳದೆ ನೀನು ಹೀಗೆ ಸುಮ್ಮನೆ ಇದ್ರೆ ನಾನು ಏನಂತ ತಿಳ್ಕೊಳ್ಳಮ್ಮ? ಇದೆಲ್ಲ ಯಾಕಾಯಿತು, ಹೇಗಾಯಿತು ಅಂತನಾದರೂ ಕೇಳಮ್ಮ. ಅಮ್ಮ, ಏನಾದರೂ ಕೇಳಮ್ಮ. ಏನಂತ ಪ್ರಶ್ನೆ ಮಾಡಲಿ ಭಾವನಾ? ನಿನ್ನನ್ನು ಪ್ರಶ್ನೆ ಮಾಡೋ ಅಷ್ಟು ದೊಡ್ಡವ್ರಲ್ವಲ್ಲ ನಾವು. ನಿನ್ಗೊಂದು ಮದುವೆ ಮಾಡಬೇಕು, ನೀನ್ ಸುಖವಾಗಿ ಸಂಸಾರ ಮಾಡೋದನ್ನ ಕಣ್ತುಂಬ ನೋಡ್ಬೇಕು ಅಂತ ಕನ್ಸು ಕಟ್ಕೊಂಡವ್ರು ನಾವು. ಆದ್ರೆ ನಮಗ್ ಗೊತ್ತಿಲ್ಲದೆ ಇರೋ ಹಾಗೆ ತಾಳಿ ಕಟ್ಟಿಸ್ಕೊಂಡು ಬರೋ ಅಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಾ ಅಂತ ಗೊತ್ತಿರ್ಲಿಲ್ಲ ಅಮ್ಮ. ಅದು ಸರಿನೇ, ನಿನ್ ಜೀವನ ನೀನೇ ತಾನೇ ನಿರ್ಧಾರ ಮಾಡಬೇಕು. ಅದನ್ನ ತೀರ್ಮಾನ ಮಾಡಕ್ಕೆ ನಾವ್ ಯಾರು? ಅಮ್ಮ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಇನ್ನೇನ್ ಮಾತಾಡ್ಲಿ? ಜೀವನದಲ್ಲಿ ಮದುವೆ ಅನ್ನೋದು ಒಂದ್ ಹೆಣ್ಣಿಗೆ ಪ್ರಮುಖವಾದ ಘಟ್ಟ. ಆ ಘಟ್ಟನೇ ನೀನ್ ದಾಟ್ಬೇಕಾದ್ರೆ ನಾನ್ ಏನ್ ಹೇಳಿ ಭಾವನಾ?
ಇಲ್ಲಿವರೆಗೂ ನೀನ್ ತಗೊಂಡಿರೋ ಯಾವ ನಿರ್ಧಾರನೂ ನಾನ್ ಬೇಡ ಅನ್ಲಿಲ್ಲ. ಯಾಕೆ ಹೇಳು, ನೀನ್ ಯೋಚಿಸಿ ಸರಿಯಾದ ನಿರ್ಧಾರನೇ ತಗೋತೀಯ ಅಂತ ಆ ನಂಬಿಕೆ ನನಗಿತ್ತು. ಆದ್ರೆ ನಿನ್ ಕುತ್ತಿಗೆಯಲ್ಲಿ ತಾಳಿ ನೋಡಿದ್ಮೇಲೆ ಆ ನಂಬಿಕೆ ತಪ್ಪು ಅನ್ನಿಸ್ತು. ಒಂದೇ ಒಂದು ಮಾತು ಹೀಗಾಗಿದೆ ಅಂತ ನೀನ್ ಯಾಕೆ ನನ್ನ ಹತ್ರ ಹೇಳಲಿಲ್ಲ? ಯಾಕೆ ಭಾವನಾ ಹೀಗ್ ಮಾಡ್ದೆ? ಯಾಕೆ ಮಾಡ್ದೆ? ನಾನ್ ನಿನ್ನನ್ ಬೆಳೆಸಿದ ರೀತಿ ಸರಿ ಇಲ್ವಾ? ಅಥವಾ ನನ್ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಅಮ್ಮ, ಜೀವನದಲ್ಲಿ ಒಂದು ನಿರ್ಧಾರ ತಗೋಬೇಕು ಅಂದಮೇಲೆ ಒಂದು ಆಯ್ಕೆ ಆಗಿರಬೇಕು, ಇಲ್ಲ ಅನಿವಾರ್ಯತೆ ಇರಬೇಕು. ಆದರೆ ಈ ತಾಳಿ ನನಗೆ ಎರಡೂ ಆಗಲಿಲ್ಲ ಅಮ್ಮ. ಆದರೂ ಇದು ನನ್ನ ಕುತ್ತಿಗೆಗೆ ಬಂದ್ಬಿತ್ತು. ಇದನ್ನ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ನಾನು ತುಂಬ ಪ್ರಯತ್ನ ಪಟ್ಟೆ ಅಮ್ಮ. ಆದರೆ ನಿನ್ನ ಮುಂದೆ ನಿಂತು ಇದನ್ನು ತೋರಿಸೋಷ್ಟು ಶಕ್ತಿ ಇರಲಿಲ್ಲ ಅಮ್ಮ ನನಗೆ. ತಾಳಿ ಕಟ್ಟಿಸ್ಕೊಳ್ಳುವಾಗಿದ್ದ ಧೈರ್ಯ ಅದನ್ನ ಹೇಳ್ಕೊಳ್ಳೋದಕ್ಕೆ ಯಾಕೆ ಬರ್ಲಿಲ್ಲ? ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ಕಂಡು ದೇವ್ರಿಗೆಲ್ಲ ಕೈ ಮುಗ್ದೆ ಪೂಜೆ ಮಾಡಿಸ್ದೆ. ಅದಕ್ಕೆ ಸಿಕ್ಕ ಪ್ರತಿಫಲ ನಮಗ್ ಗೊತ್ತಿಲ್ಲದೆ ನೀನ್ ಮದುವೆ ಆಗಿ ಬಂದಿರೋದು. ನಾವ್ ಯಾರನ್ನ ಹೆಚ್ಚಾಗಿ ನಂಬಿರ್ತೀವೋ ಅವರೇ ನಮ್ಗೆ ಹೆಚ್ಚು ದುಃಖ ಕೊಡೋದು ಅಂತ ನೀನ್ ಸಾಬೀತ್ ಮಾಡ್ಬಿಟ್ಟೆ. ಅಮ್ಮ, ನಾನು ಹೇಳೋದನ್ನ ಕೇಳಿಸ್ಕೊ. ನೀ ಹೇಳೋದು ಕೇಳೋದು ಏನೂ ಇಲ್ಲ ಭಾವನಾ. ನೀನ್ ಮದುವೆ ಆದಾಗ್ಲೇ ನನಗೆ ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತು. ನನಗೇನೋ ಹೇಳಿ ಮನೆಯವ್ರನ್ನೆಲ್ಲ ಒಪ್ಪಿಸ್ತಿದ್ದೆ. ಆದ್ರೆ ನನಗೆ ಹೇಳಕ್ಕೂ ನಿನಗೆ ಮನ್ಸಾಗಿಲ್ಲ ಅಂದ್ರೆ ಏನ್ ಹೇಳೋಣ? ನಿನ್ ಪಾಲಿಗೆ ನಾವು ಇಷ್ಟು ಬೇಗ ದೂರ ಆಗ್ತೀವಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಭಾವನಾ. ಅಮ್ಮ ನನ್ನ ಮಾತು ಕೇಳಮ್ಮ. ಸರ್, ಹಾಗಿದ್ರೆ ನಾನು ಹೊರಡ್ತೀನಿ. ಅಯ್ಯೋ, ಇಲ್ಲಿವರೆಗೂ ಬಂದು ಹಾಗೆ ಆಗಿ ಹೋಗ್ತೀರಾ? ಬನ್ನಿ, ಕಾಫಿ ಕುಡ್ಕೊಂಡು ಹೋದ್ರಾಯ್ತು. ಇಲ್ಲ ಸರ್, ಮುಂದಿನ ಸರ್ತಿ ಬಂದಾಗ ಕುಡಿತೀನಿ. ನೀವು ಇಲ್ಲಿವರೆಗೂ ಬಂದು ಮನೆಯೊಳಗಡೆ ಬರಲಿಲ್ಲ ಅಂದ್ರೆ ಮನೆಯವರೆಲ್ಲ ಬೇಜಾರು ಮಾಡ್ಕೊಳ್ತಾರೆ. ದಯವಿಟ್ಟು ಬಂದು ಒಂದು ಲೋಟ ಕಾಫಿ ಕುಡ್ಕೊಂಡು ಹೋಗಿ. ಅರೇ, ಬನ್ನಿ ಬನ್ನಿ ಬನ್ನಿ. ಸರಿ ಸರ್. ಬನ್ನಿ ಬನ್ನಿ. ಲಲಿತಾ, ಯಾರು ಬಂದಿದ್ದಾರಂತೆ ನೋಡು, ಕೂತ್ಕೊಳ್ಳಿ. ಆಗಲಿ ಸರ್. ಬನ್ನಿ, ನಮಸ್ತೆ ಅಮ್ಮ. ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ಕಾಫಿ ಎಲ್ಲ ಬೇಡಮ್ಮ, ಕುಡಿಯೋಕೆ ಒಂದು ಸ್ವಲ್ಪ ನೀರು ಕೊಟ್ಟರೆ ಸಾಕು. ನೀರು ತರ್ತೀನಿ, ಕಾಫಿನೂ ತರ್ತೀನಿ. ಕೂತ್ಕೊಳ್ಳಿ. ಬರ್ತಾ ಫೋನ್ ಮಾಡ್ತೀನಿ ಅಂತ ಹೇಳಿದ್ರಿ, ಹಾಗೆ ಬಂದ್ಬಿಟ್ಟಿದ್ದೀರಾ? ಮಾಡೋಣ ಅನ್ಕೊಂಡೆ, ಅಷ್ಟಲ್ಲಿ ಇವರೇ ಕರ್ಕೊಂಡ್ಬಂದ್ಬಿಟ್ಟು. ಯಾರು ಬಂದಿದ್ದಾರೆ ಅಂತ ನೋಡು. ಹಲೋ ವಿಶ್ವ, ಹೇಗಿದ್ದೀರಿ? ಹಾಯ್ ಸರ್, ನಾನು ಚೆನ್ನಾಗಿದ್ದೀನಿ. ಮಾವ, ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡಲ್ವಾ? ಮಾಡ್ತೀನಮ್ಮ. ಈಕೆ ತನು ಅಂತ, ನೀವು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಈಗ ಬಂದಿದ್ದಾಳೆ. ನಮಸ್ತೆ, ನನ್ನ ಹೆಸರು ಜಯಂತ್ ಅಂತ. ನಮಸ್ತೆ, ನಾನು ತನು ಅಂತ. ನಿಮ್ಮ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ, ಆದರೆ ನೇರವಾಗಿ ಭೇಟಿ ಮಾಡಿರಲಿಲ್ಲ. ಮೊನ್ನೆ ವಿಶ್ವ ನಿಮ್ಮ ಮನೆಗೆ ಬಂದಾಗ ನಾನು ಬರ್ತೀನಿ ಅಂತ ಹೇಳಿದ್ದೆ, ಆದರೆ ಅವ್ನು ಕರ್ಕೊಂಡು ಬರಲಿಲ್ಲ. ಹಾಗಾದರೆ ಮುಂದಿನ ಸರ್ತಿ ನೀವಿಬ್ರು ಜೊತೆಗೆ ನಮ್ಮ ಮನೆಗೆ ಬರಬೇಕು. ಏನು ವಿಶ್ವ ಅವರೇ, ಕರ್ಕೊಂಬತ್ತೀರ ತಾನೇ? ಹಾಂ ಸರ್. ನಿಮಗೆ ತುಂಬ ಸಂಕೋಚ ಅನಿಸುತ್ತೆ ಸರ್. ಹಾಗೇನಿಲ್ಲ ಸರ್, ಅವ್ನು ಸ್ವಲ್ಪ ಹಾಗೆ ಹೊಸೊಬ್ರನ್ನ ನೋಡದೆ ಏನೋ ಕಳ್ಕೊಂಡಿರೋ ಥರ ಇರ್ತಾನೆ. ಅದೇ ನಮ್ಮ ಜೊತೆ ಬಾಲ ಇರೋ ಪೂತಿ ಥರ ಇರ್ತಾನೆ. ಈಗಲೂ ನೋಡಿ, ನಾವೆಲ್ಲರೂ ನಗ್ತಾ ಇದ್ದೀವಿ, ಆದರೆ ಅವರು ಮಾತ್ರ ಹಾಗೆ ನಿಂತ್ಬಿಟ್ಟಿದ್ದಾರೆ. ಏನು ವಿಶ್ವ, ಅಂಥ ದೊಡ್ಡ ವಸ್ತು ಏನು ಕಳ್ಕೊಂಡ್ರಪ್ಪ ನೀವು ಜೀವನದಲ್ಲಿ? ಅವ್ನು ಕಳ್ಕೊಂಡಿರೋದು ಸಿಗಲ್ಲ ಬಿಡಿ. ತನು, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾವಾಗ ನೋಡಿದ್ರು ಅವ್ನು ಕಾಲು ಎಳಿತಾ ಇರ್ತೀಯಲ್ಲ. ಸರಿ, ನೀವು ತಂಬಿಗೆ ತಿಂತಾ ಇರಿ, ನಾನು ಹೋಗಿ ಕಾಫಿ ಮಾಡ್ಕೊಂಬರ್ತೀನಿ.
ಟಂಟಡಾಣ್. ಐ ತಂಬಿಟ್ಟು. ಅಮ್ಮ ಮಾಡಿದ್ದು ನಿನಗೆ ಕೊಡಕ್ಕೆ ಹೇಳಿದ್ರು. ನಿನಗೆ ತಂಬಿಟ್ಟು ಅಂದ್ರೆ ಇಷ್ಟ ತಾನೇ? ಹ್ಞೂ, ತುಂಬಾ ಇಷ್ಟ. ಮತ್ತ್ಯಾಕೆ ವೆಯ್ಟ್ ಮಾಡ್ಕೊಂಡು ಕೂತಿದ್ಯಾ? ಬಾರ್ಸು. ಹ್ಮ್. ಅಣ್ಣ ಏನಣ್ಣ ಹೀಗೆ ಕೂತ್ಬಿಟ್ಟೆ? ಆ ಓನರ್ಗೆ ಇವತ್ತು ಮಧ್ಯಾಹ್ನ ಅಷ್ಟಲ್ಲಿ ದುಡ್ಡು ಕೊಡ್ತೀನಿ ಅಂತ ಬೇರೆ ಹೇಳಿದ್ಯಾ? ಅದೇ ಯೋಚನೆ ಮಾಡ್ತಾ ಇದ್ದೀನಿ ಕಣ ಮನೋಜ, ಏನು ಮಾಡೋದು ಅಂತ. ಅಣ್ಣ ಆ ಓನರ್ ನಿನ್ನೆ ಅಕ್ಕನ ನಂಬರಿಗೆ ಫೋನ್ ಮಾಡಿದ್ರಂತೆ. ಅಲ್ಲ, ಅವ್ರಿಗೆ ಹೇಗೆ ಅವಳ ನಂಬರ್ ಸಿಕ್ತು? ಅದೇ ಅಣ್ಣ, ಅಗ್ರಿಮೆಂಟ್ ಅಕ್ಕನ ಹೆಸರಲ್ಲಿ ಅಲ್ವಾ ಆಗಿರೋದು. ಆಗ ಅಕ್ಕಂದು ಆಧಾರ್ ಕಾರ್ಡ್ ಕೊಟ್ಟಿದ್ವಲ್ಲ, ಅದರಲ್ಲಿ ಇತ್ತಂತೆ. ಮನೋಜ, ನನ್ನ ಫ್ರೆಂಡ್ ಒಬ್ಬ ಹೇಳ್ತಿದ್ದ, ಅದ್ಯಾರೋ ವಿರೂಪಾಕ್ಷ ಅಂತಿದ್ದಾರಂತಲ್ಲ, ಅವರು ಬಡ್ಡಿಗೆ ಸಾಲ ಕೊಡ್ತಾರಂತಲ್ಲ, ಅವ್ರ ಹತ್ರ ಇಸ್ಕೊಂಡ್ರೆ? ಅಣ್ಣ ಆ ವಿರೂಪಾಕ್ಷಣ ಅವನ್ ಸವಾಸ ಮಾತ್ರ ಬೇಡ ಅಣ್ಣ. ಯಾಕೋ? ಮೀಟ್ರ್ ಬಡ್ಡಿ ಅಂತ ಹಾಕಿ ಪರ್ಮನೆಂಟಾಗಿ ಸಾಲದಲ್ಲೇ ಬಿದ್ದಿರೋ ಹಾಗೆ ಮಾಡ್ಬಿಡ್ತಾನೆ. ಮನೋಜ, ನಮಗೆ ಬೇರೆ ದಾರಿ ಏನಿದೆಯೋ? ಓನರ್ಗೆ ರೆಂಟ್ ಕೊಡ್ಲೇಬೇಕಲ್ವೇನೋ? ಅಣ್ಣ ಈ ಸಾಲ ತೀರ್ಸೋಕ್ಕೆ ಇನ್ನೊಂದು ಕಡೆ ಸಾಲ ಮಾಡ್ತಿದ್ಯಾ? ಯಾವ ಗ್ಯಾರಂಟಿ ಮೇಲೆ ಸಾಲ ಮಾಡೋ ಧೈರ್ಯ ಮಾಡ್ತಿದ್ಯಾ? ನೋಡ ಮನೋಜ, ಈಗ ಆಷಾಢದ ಸೀಸನ್ನು, ಇದು ಮುಗಿದ ಮೇಲೆ ಮದುವೆ ಸೀಸನ್ ಶುರು ಆಗುತ್ತೆ ಕಣ. ಆಗ ಬಿಸ್ನೆಸ್ ಖಂಡಿತ ಇಂಪ್ರೂವ್ ಆಗುತ್ತೆ ಕಣ. ಮೊದ್ಲಿನ ಥರ ಇದ್ದಿದ್ರೆ ಏನೋ ಹೇಳ್ಬೋದಿತ್ತಣ್ಣ. ಈಗ ನಮ್ಮ ಅಂಗಡಿ ಎದುರುಗಡೆ ಇನ್ನೊಂದು ಫರ್ನಿಚರ್ ಅಂಗಡಿ ಓಪನ್ ಆಗ್ತಿದೆ ಅಣ್ಣ. ನಂಗೆ ಅದೇ ಚಿಂತೆ ಆಗಿದೆ. ಏನೋ ಒಂದು ಆಫರ್ ಕೊಟ್ಟು ಸೇಲ್ ಮಾಡೋಣ ಕಣ. ಲಾಭ ಕಡಿಮೆ ಆದರೂ ಪರವಾಗಿಲ್ಲ, ಬಿಸ್ನೆಸ್ ಆಗಲೇಬೇಕಲ್ವೇನೋ? ನೋಡೋಣ ಇರು, ಏನೋ ಒಂದು ಮಾಡೋದಾಗತ್ತೆ. ಅದು ಸರ್, ನನ್ನ ಹೆಂಡತಿಗೆ ತಂಬಿಟ್ಟು ಹೋದ್ರೆ ತುಂಬಾ ಇಷ್ಟ. ತವ್ರ ಮನೆಗೆ ಹೋದಾಗೆಲ್ಲ ಒತ್ತಾಯ ಮಾಡಿ ಇದನ್ನ ಮಾಡಿಸ್ಕೊಂಡು ತಿಂತಾ ಇರ್ತಾರೆ. ಅವ್ನ ಜ್ಞಾಪಕ ಬಂದ್ಬಿಟ್ರು, ಅದಕ್ಕೆ ಹಾಗಾಯ್ತು, ಕ್ಷಮಿಸಿ. ತಂಬಿಟ್ಟು ತುಂಬಾ ಚೆನ್ನಾಗಿದೆ ಸರ್. ಇನ್ನೂ ಸ್ವಲ್ಪ ತಗೊಳ್ಳಿ. ಲಲಿತಾ ಏನೇ ತಿಂಡಿ ಮಾಡಿದ್ರು ಇಷ್ಟೇ ರುಚಿಯಾಗಿ ಮಾಡ್ತಾಳೆ ನೋಡಿ. ಕಡೆ ಕಡೆ ಕಾಫಿ. ಸರ್, ನಿಮ್ಮ ಮಗ ನಮ್ಮ ಮನೆಗೆ ಬಂದಿದ್ದಾಗ ನನ್ನ ಹೆಂಡತಿಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋಕ್ಕೆ ಆಗಲಿಲ್ಲ ನೋಡಿ. ಈಗಲೂ ನೋಡಿ, ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅಂತಾನೆ ಇದ್ದೆ. ಆದರೆ ಅವ್ರ ತಾಯಿಗೆ ಹುಷಾರಿಲ್ಲ ಅಂತ ಗೊತ್ತಾಗಿ ಕೊನೆ ಮೊಮೆಂಟಲ್ಲಿ ಕರ್ಕೊಂಡ್ ಬರಕ್ಕೆ ಆಗಲಿಲ್ಲ. ಮುಂದಿನ ಸರಿ ಬರುವಾಗ ಕರ್ಕೊಂಬನ್ನಿ. ಖಂಡಿತ ಕರ್ಕೊಂಡ್ ಬರ್ತೀನಮ್ಮ. ಈಗ ರಿಜಿಸ್ಟ್ರೇಷನ್ಗೆ ಅಂತ ಓಡಾಡ್ಬೇಕಾಗತ್ತಲ್ಲ, ಅದ್ರ ಮಧ್ಯೆ ಒಂದ್ಸಲಿ ಕರ್ಕೊಂಡ್ ಬರ್ತೀನಿ. ಸರಿ. ಎಲ್ಲ ಆದ್ಮೇಲೆ ಈಗತ್ತು ಏನ್ ಪ್ರಯೋಜನ ಭಾವನಾ? ಅಮ್ಮ, ನನ್ನ ಮಾತು ಒಂದೇ ಒಂದು ನಿಮಿಷಕ್ಕಾದ್ರೂ ಕೇಳಿಸ್ಕೊಳಮ್ಮ. ಕೇಳು ಕೇಳು ಅಂತಿದ್ಯಲ್ಲ, ಏನಂತ ಕೇಳಿ? ನಿನ್ ಕುತ್ಕೆಲಿರೋ ತಾಳಿನ ಕಣ್ಣಾರೆ ನೋಡಿದ್ಮೇಲೆ ನಾನು ಏನು ಅಂತ ಕೇಳಿ ಭಾವನಾ? ನೀನ್ ಇಷ್ಟಪಟ್ಟು ಮದ್ವೆ ಆಗಿರೋದನ್ನ ಈಗ ನಾನು ಬೇಡ ಅನ್ನೋಕ್ಕಾಗತ್ತಾ? ಅಮ್ಮ, ನಾನೀ ಮದುವೆ ಇಷ್ಟಪಟ್ಟು ಆಗಿರೋದಲ್ಲ ಅಮ್ಮ. ಇದು ಮದುವೆನೇ ಅಲ್ಲ ಅಮ್ಮ. ನನ್ನ ಕತ್ತಿಗೆ ಈ ತಾಳಿ ಹೇಗ್ ಬಂತು ಅಂತಾನೆ ನಂಗೆ ಗೊತ್ತಿಲ್ಲ ಅಮ್ಮ.